ಹಲೋ ಫ್ರೆಂಡ್ಸ್, ನಿಮ್ಗೆಲ್ಲರಿಗೂ ಸ್ವಾಗತ ನಂದು ಈ ಹೊಸ ಯೂಟ್ಯೂಬ್ ಚಾನಲ್ ಸಖತ್ ಸಿನಿಮಾಗೆ. ಈ ವಿಡಿಯೋದಲ್ಲಿ ನಾವು ಮಾತನಾಡ್ತಿದ್ದೇವೆ ಬಾಲಿವುಡ್ ಸಿನಿಮಾ ಡಂಕಿಯ ಮೊದಲ ದಿನದ ಬಾಕ್ಸ್ ಆಫೀಸ್ ಕಲೆಕ್ಷನ್ ಬಗ್ಗೆ. ಮೊದಲು ಮಾತನಾಡುವ ಇದರ ಅಡ್ವಾನ್ಸ್ ಬುಕಿಂಗ್ ಬಗ್ಗೆ ಮಾತನಾಡುವುದಾದ್ರೆ, ಮೊದಲ ದಿನ ಇದರ ಅಡ್ವಾನ್ಸ್ ಬುಕಿಂಗ್ ಇಂಡಿಯಾದಲ್ಲಿ 16 ಕೋಟಿ ತನಕ ಇಷ್ಟರವರೆಗೆ ಆಗಿದೆ. ಮತ್ತೆ ಓವರ್ಸೀಸ್ ಬಗ್ಗೆ ಮಾತನಾಡೋದಾದ್ರೆ ಅಲ್ಲಿ ಕೂಡ ಈ ಮೂವಿ ಚೆನ್ನಾಗಿ ನಡೀತಿದೆ. ಅಲ್ಲಿ ಅಡ್ವಾನ್ಸ್ ಬುಕಿಂಗ್ ಬಗ್ಗೆ ಮಾತನಾಡೋದಾದ್ರೆ ಅಲ್ಲಿ ಇಷ್ಟರವರೆಗೆ 13 ಕೋಟಿ ತನಕ ಅಡ್ವಾನ್ಸ್ ಬುಕಿಂಗ್ ಆಗಿದೆ. ಡಂಕಿ ಮೂವಿಯ ಮೊದಲ ದಿನದ ಬಾಕ್ಸ್ ಆಫೀಸ್ ಕಲೆಕ್ಷನ್ ಬಗ್ಗೆ ಮಾತನಾಡೋದಾದ್ರೆ ಇದರ ಇಂಡಿಯಾ ನೆಟ್ ಕಲೆಕ್ಷನ್ 35 ಕೋಟಿ ತನಕ ಬರಲಿದೆ. ಮತ್ತೆ ಇದರ ಗ್ರಾಸ್ ಆಗ್ತದೆ 45 ಕೋಟಿ. ಮತ್ತೆ ಓವರ್ಸೀಸ್ ಮಾರ್ಕೆಟ್ ಬಗ್ಗೆ ಮಾತನಾಡೋದಾದ್ರೆ ಓವರ್ಸೀಸ್ ಅಂದ್ರೆ ಹೊರದೇಶದಲ್ಲಿ ಈ ಮೂವಿ ತನ್ನ ಮೊದಲ ದಿನ 30 ಕೋಟಿ ತನಕ ಕಲೆಕ್ಷನ್ ಮಾಡ್ತಿದೆ. ಹಾಗಾದ್ರೆ ಇಡೀ ವಿಶ್ವದಲ್ಲಿ ವರ್ಲ್ಡ್ ವೈಡ್ ಇದರ ಬಾಕ್ಸ್ ಆಫೀಸ್ ಕಲೆಕ್ಷನ್ ಮೊದಲ ದಿನ 70 ರಿಂದ 75 ಕೋಟಿ ಬರಲಿದೆ. ಇದು ನಂಬರ್ಸ್ ತುಂಬಾ ಅದ್ಭುತವಾಗಿದೆ. ಯಾಕೆಂದ್ರೆ ಇದು ವರ್ಕಿಂಗ್ ಡೇ, ನಿಮ್ಗೆ ಗೊತ್ತಿದೆ. ಮತ್ತೆ ನಾಳೆ ಸಲಾರ್ ಮೂವಿ ಕೂಡ ಬರ್ತಿದೆ. ನಾಳೆ ತುಂಬಾ ಇಂಟ್ರೆಸ್ಟಿಂಗ್ ಇದೆ ಇದರ ಬಾಕ್ಸ್ ಆಫೀಸ್ ಕಲೆಕ್ಷನ್ ನೋಡ್ಲಿಕ್ಕೆ. ಯಾಕೆಂದ್ರೆ ಎರಡು ತುಂಬಾ ದೊಡ್ಡ ಮೂವಿ ಕ್ಲಾಶ್ ಆಗ್ತಿದೆ. ಮತ್ತೆ ಕಲೆಕ್ಷನ್ ಕೂಡ ಡಿವೈಡ್ ಆಗ್ತದೆ. ನಾರ್ತ್ ಅಲ್ಲಿ ಡಂಕಿ ಮೂವಿ ತುಂಬಾ ಒಳ್ಳೆ ನಡೀತಿದೆ. ಮತ್ತೆ ನಾಳೆ ಸಲಾರ್ ಕೂಡ ನಡಿಬಹುದು ನಾರ್ತ್ ಅಲ್ಲಿ. ಮಾತ್ರ ಅದರ ಒಟ್ಟಿಗೆ ಇದು ಸ್ಕ್ರೀನ್ಸ್ ತುಂಬಾ ಕಡಿಮೆ ಇದೆ ಸಲಾರ್ ಹತ್ರ. ಆದ್ರೆ ಸೌತ್ ಅಲ್ಲಿ ತುಂಬಾ ಜಾಸ್ತಿ ಸ್ಕ್ರೀನ್ಸ್ ಇದೆ ಸಲಾರ್ ಹತ್ರ. ಡಂಕಿ ಹತ್ರ ತುಂಬಾ ಕಮ್ಮಿ ಸ್ಕ್ರೀನ್ಸ್ ಇದೆ. ಆದ್ರೂ ಕೂಡ ಎರಡು ಮೂವಿ ಒಳ್ಳೆ ನಡಿಬಹುದು. ತುಂಬಾ ಚೆನ್ನಾಗಿದೆ ಇದರ ಬಾಕ್ಸ್ ಆಫೀಸ್ ಕಲೆಕ್ಷನ್. ಶಾರುಖ್ ಖಾನ್ ಮೊದಲ ಎರಡು ಮೂವಿ ಪಠಾನ್ ಮತ್ತೆ ಜವಾನ್ ಅಷ್ಟು ಬಂದಿಲ್ಲ. ಅಂದ್ರೆ 100 ಕೋಟಿ ಬರುವಾಗೆ ಕಾಣ್ತಿಲ್ಲ. ಆದ್ರೆ ಸಹ ಇದೊಂದು ಒಳ್ಳೆ ಕಲೆಕ್ಷನ್ ಹೇಳ್ಬೋದು. ಯಾಕಂದ್ರೆ ಇದೊಂದು ವರ್ಕಿಂಗ್ ಡೇ 21 ಡಿಸೆಂಬರ್. ಆದ್ರೆ ಕೂಡ ಈ ಮೂವಿ ತುಂಬಾ ಒಳ್ಳೆ ಕಲೆಕ್ಷನ್ ಮಾಡ್ತಿದೆ. ಈಗಷ್ಟೇ ಡಂಕಿ ಮೂವಿಯ ರಿವ್ಯೂಸ್ ಎಲ್ಲ ಬಂದಿದೆ. ಮತ್ತೆ ತುಂಬಾ ಮಿಕ್ಸ್ಡ್ ರಿವ್ಯೂಸ್ ಸಿಗ್ತಿದೆ ಡಂಕಿ ಮೂವಿಗೆ. ಕೆಲವರು ಹೇಳ್ತಿದ್ದಾರೆ ತುಂಬಾ ಆಸಮ್ ಮೂವಿ, ಮತ್ತೆ ಕೆಲವರಿಗೆ ಅಷ್ಟು ಇಷ್ಟ ಆಗ್ಲಿಲ್ಲ ಮೂವಿ. ಆದ್ರೂ ಕೂಡ ನಂಗೆ ತುಂಬಾ ಇಷ್ಟ ಆಗಿದೆ ಮೂವಿ. ನಾಳೆ ನಾವು ಸಲಾರ್ ಮೂವಿ ನೋಡ್ಲಿಕ್ಕೆ ಹೋಗ್ತಿದ್ದೇವೆ. ಆ ಮೂವಿಯ ಪಬ್ಲಿಕ್ ರಿವ್ಯೂ ಕೂಡ ಈ ಚಾನಲ್ ಬರ್ತದೆ. ಮತ್ತೆ ಬಾಕ್ಸ್ ಆಫೀಸ್ ರಿಪೋರ್ಟ್ಸ್ ಕೂಡ ಬರ್ತದೆ. ಹಾಗಾಗಿ ಈ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಇಡಿ. ಮತ್ತೆ ಬೆಲ್ ಐಕಾನ್ ಕೂಡ ಪ್ರೆಸ್ ಮಾಡಿ. ಯಾಕೆಂದ್ರೆ ನಾಳೆ ನಾವು ವಿಡಿಯೋ ಅಪ್ಲೋಡ್ ಮಾಡಿ ಆದ್ಮೇಲೆ ನಿಮ್ಗೆ ನೋಟಿಫಿಕೇಶನ್ ಬಂದಾಗ ನೀವು ಆ ವಿಡಿಯೋವನ್ನು ನೋಡ್ಬೋದು. ನಾಳೆ ಸಿಗುವ ಮತ್ತೆ ಇನ್ನೂ ಇಂಟ್ರೆಸ್ಟಿಂಗ್ ವಿಡಿಯೋಸ್ ಒಟ್ಟಿಗೆ.